ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬನ್ ದೋಸೆ ಮಾಡಿ ತೋರಿಸ್ತೀನಿ ಬನ್ನಿ. ಬನ್ ದೋಸೆ ಮಾಡಬೇಕಂದ್ರೆ ನಾವು ಒಂದು ಅರ್ಧ ಬಟ್ಲು ಚಿರೋಟಿ, ಒಂದು ಬಟ್ಲು ಮೊಸರು, ಒಂದು ಆಲೂಗಡ್ಡೆ, ಸ್ವಲ್ಪ ಸೊಪ್ಪುಗಳೆಲ್ಲ ನಾವು ಹಾಕ್ಕೊಂಡು ಬನ್ ದೋಸೆ ಮಾಡೋಣ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಫಸ್ಟು ನಾವು ಜಾರ್ ತೊಗೋಬೇಕು. ಜಾರ್ ತೊಗೊಂಡ್ಬಿಟ್ಟು ಇದನ್ನು ನಾವು ಸ್ವಲ್ಪ ರುಬ್ಕೊಂಬರೋಣ. ನೋಡಿ, ನಾನು ಚಿರೋಟಿ ರವೆ ತೊಗೊಂಡಿದ್ದೆನಲ್ಲ, ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಮೊಸರು ಹಾಕಿಬಿಟ್ಟು ರುಬ್ಬೋಣ. ನೀರೇನು ಹಾಕಕ್ಕೆ ಹೋಗ್ಬಾರ್ದು, ನೋಡ್ಕೊಂಬಿಟ್ಟು ಇದನ್ನು ಮೊಸರು ಹಾಕ್ಕೊಂಡು ನಾನು ರುಬ್ಕೊಂಬರ್ತೀನಿ ಬನ್ನಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ನಾನು ರುಬ್ಬಿದ್ದೀನಿ. ಇದನ್ನು ಸ್ವಲ್ಪ ಒಂದು 2 ನಿಮಿಷ ಇದನ್ನು ನಾವು ಒಂದು ಬೌಲ್ಗೆ ಹಾಕಿಬಿಟ್ಟು ಇದನ್ನು ಇಡೋಣ. ಒಂದು 2 ನಿಮಿಷ ಆದ ನಂತರ ನಾವು ಇದಕ್ಕೆ ಏನೇನು ತೊಗೊಂಡಿದ್ದೀವಲ್ಲ ತರಕಾರಿಗಳೆಲ್ಲ ಇದಕ್ಕೆ ಹಾಕೋಣ. ಸ್ವಲ್ಪ ಕ್ಯಾರೆಟು, ಸೊಪ್ಪು ಎಲ್ಲ ಹಾಕೋಣ. ಹಾಕಿಬಿಟ್ಟು ನಾವು ಬನ್ ದೋಸೆ ಮಾಡಿ ನೋಡಿ, ನೀವು ಸಖತ್ತಾಗಿರುತ್ತೆ. ಇದು ಸ್ವಲ್ಪ ಇವಾಗ ನಾನು ಮುಚ್ಚಿಡ್ತೀನಿ. ನೋಡಿ, ಒಂದು 2 ನಿಮಿಷ ಆಯಿತು. ನಾವು ಅದನ್ನು ಮಿಕ್ಸ್ ಮಾಡಿಟ್ಟು ಅದಕ್ಕೆ ಹಾಕೋ ಐಟಮ್ಸ್ ಏನಂದ್ರೆ, ಒಂದು ಈರುಳ್ಳಿ, ಒಂದು ಅರ್ಧ ಕ್ಯಾರೆಟು, ಒಂದು 2 ಹಸಿಮೆಣ್ಸಿಕಾಯಿ, ಸ್ವಲ್ಪ ನಾನು ಇದು ತೊಗೊಂಡಿದ್ದೆ ಮೆಂತ್ಯ ಸೊಪ್ಪು, ಇದು ಪಾಲಕ್ ಸೊಪ್ಪು, ಇದು ಕೊತ್ತಂಬರಿ ಸೊಪ್ಪು. ಇವಾಗ ಇದಕ್ಕೆ ನಾವು ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಎಷ್ಟು ಚೆನ್ನಾಗಿ ನೆಂದಿರುತ್ತೆ ಅಂತ. ಇವಾಗ ನೋಡಿ, ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ, ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ಯಾವ ಸೊಪ್ಪು ಇಷ್ಟ ಇಲ್ಲ ಅದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಇದು ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿಕಾಯಿ. ಇವಾಗ ನಾವು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋಣ. ಒಂದು ಅರ್ಧ ಸ್ಪೂನಷ್ಟು ನಾನು ನೋಡಿ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ನಾನು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಮೊಸರು ಹಾಕಿರ್ತೀವಿ, ನಾವೇನು ಅಡುಗೆ ಸೋಡಾ ಹಾಕ್ಬೇಕಂತ ಏನಿಲ್ಲ, ಆದರೂ ಸ್ವಲ್ಪ ಚೆನ್ನಾಗಿರುತ್ತೆ ತಕ್ಷಣ ಮಾಡೋದಂತ ಹೇಳ್ಬಿಟ್ಟು ನಾನೆಲ್ಲನೂ ಮಿಕ್ಸ್ ಮಾಡಿ ಇವಾಗ ಒಂದೇ 1 ನಿಮಿಷ ಇಟ್ಬಿಟ್ಟು ನೀವು ಒಗ್ಗರಣೆ ಹಾಕ್ತಿರಲ್ಲ, ಚಿಕ್ಕ ಬಾಣಲಿ ಥರ ಇರುತ್ತಲ್ಲ, ಅದರಲ್ಲಿ ನಾವು ಇದನ್ನು ಬನ್ ದೋಸೆ ನಾವು ಮಾಡ್ಕೋಬೋದು. ಆವಾಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದು. ಇನ್ನೊಂದು ಸ್ವಲ್ಪ ಇದಕ್ಕೆ ನಾನು ಮೊಸರು ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿದೆ. ನಾನು ಸ್ವಲ್ಪ ಇನ್ನೊಂದು ಸ್ಪೂನ್ ಮೊಸರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ 1 ನಿಮಿಷ ಇದನ್ನು ಇಟ್ಬಿಟ್ಟು ನಾವು ಅದಕ್ಕೆ ಎಣ್ಣೆ ಹಚ್ಚಿ ರೆಡಿ ಮಾಡಿಕೊಂಡು ಅದಕ್ಕೆ ನಾವಿವಾಗ ಬನ್ ದೋಸೆ ಹಾಕೋಣ. ಈ ಥರದ್ದೊಂದು ಬನ್ ದೋಸೆ ಮಾಡಿ ನೋಡಿ, ನೀವು ಟ್ರೈ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ. ಆಲೂಗಡ್ಡೆ, ಚಿರೋಟಿ ರವೆ ರುಬ್ಬಿಟ್ಟು ನೀವು ಈ ಥರ ತರಕಾರಿಗಳು ಸೊಪ್ಪು ಹಾಕಿ ಮಕ್ಳಿಗೆ ಮಾಡಿಕೊಟ್ರೆ ಸೂಪರಾಗಿರುತ್ತೆ. ಟೊಮೊಟೊ ಕೆಚಪ್ ಆಗಿರ್ಬೋದು, ಟೊಮೊಟೊ ಚಟ್ನಿ ಆಗಿರ್ಬೋದು, ಕಾಯಿ ಚಟ್ನಿ ಆಗಿರ್ಬೋದು, ಎದ್ರ ಜೊತೆ ಕೊಟ್ಟರು ಮಾತ್ರ ಸೂಪರಾಗಿರುತ್ತೆ. ಇವಾಗ ಇದನ್ನು ನಾವು ಮಾಡೋಣ ಬನ್ನಿ. ನೋಡಿ, ಈ ಥರದ್ದೊಂದು ಚಿಕ್ಕದು ಪಾನ್ ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ನಾವು ಸಣ್ಣ ಸಣ್ಣದು ಹಾಕೊಂಡ್ರೆ ಬನ್ ದೋಸೆ ರೆಡಿ ಆಗುತ್ತೆ. ಸ್ವಲ್ಪ ಅದಕ್ಕೆ ಎಣ್ಣೆ ಸವರಿ ಇಟ್ಕೊಂಡಿದ್ದೆ ನಾನು. ಇವಾಗ ನಾನು ಚಿಕ್ಕದಾಗೆ ಹಾಕ್ತಾಯಿದ್ದೀನಿ. ಬೇಕಾದ್ರೆ ಇದರಲ್ಲಿ ನಾವು 2 ಹಾಕ್ಕೋಬೋದು. ನೋಡಿ, ಇವಾಗ ಸುತ್ತ ನಾವು ಇದಕ್ಕೆ ಎಣ್ಣೆ ಬಿಡೋಣ. ಎಣ್ಣೆ ಬಿಟ್ಟರೆ ಮಾತ್ರ ಸೂಪರಾಗಿ ಬರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಮಸ್ತ್ ಖುಷಿಯಾಗಿ ತಿನ್ಕೊತಾರೆ. ಇವಾಗ ಇದಕ್ಕೆ ಒಂದೇ 1 ನಿಮಿಷ ನಾನು ಪ್ಲೇಟ್ ಮುಚ್ತೀನಿ. ನೋಡಿ, ಇವಾಗ ಪ್ಲೇಟು ತೆಗಿಯೋಣ. ಹಾಕಿ ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗಬೇಡಿ. ಎಷ್ಟು ಚೆನ್ನಾಗಿ ಬರ್ತಾವಂದರೆ ಇವು ಸೂಪರಾಗಿರುತ್ತೆ ಮಾತ್ರ. ನೋಡಿ, ಕಲರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ಮಸ್ತಾಗಿರುತ್ತೆ. ಒಂದೇ 1 ನಿಮಿಷ ಇದನ್ನು ಈ ಕಡೆಯೂ ಬೇಯಲಿ. ನೋಡಿ, ಎಷ್ಟು ಚೆನ್ನಾಗಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಚಿರೋಟಿ ರವೆ, ಆಲೂಗಡ್ಡೆ ಹಾಕಿಬಿಟ್ಟು ಈ ಥರ ಮಕ್ಕಳಿಗೆ ಮಾಡಿಕೊಡಿ. ನೀವು ಬಾಕ್ಸ್ಗೆ ಹಾಕ್ಕೊಟ್ರೆ ಸಂಜೆವರೆಗೂ ಇದೇ ಥರ ಸ್ಮೂತಾಗಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹಿಂಗೆ ತಿರುವಾಕಿ ಸಣ್ಣ ಉರಿಯಲ್ಲಿ ನೀವು 2 ಸತಿ ಬೇಯಿಸ್ಬಿಟ್ಟು ಮಕ್ಕಳಿಗೆ ನೀವು ಕೊಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇದನ್ನು ಮಾಡಿ ಟ್ರೈ ಮಾಡಿ ನೋಡಿ ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ರೆಡಿಯಾಗಿದೆ. ನಾನು ಪ್ಲೇಟಿಗೆ ತೆಗೆದು ಬೇರೆದು ಹಾಕಿ ತೋರಿಸ್ತೀನಿ. ಇವಾಗ ನಾನು ಒಂದು 3 ಹಾಕಿ ತೋರಿಸ್ತೀನಿ. ಫಸ್ಟು ನಾನು 2 ಹಾಕಿದ್ದೆ, ಫಸ್ಟ್ ಅಲ್ವಾ, 2 ಹಾಕ್ಕೊಳ್ಳಿ, 1 ಹಾಕ್ಕೊಳ್ಳಿ. ಇವಾಗ ನಾನು 3 ಹಾಕಿ ತೋರಿಸ್ತೀನಿ ನಿಮಗೆ. ನೀವು ಎಷ್ಟು ಜನ ಇರ್ತೀರಾ ಮನೇಲಿ ಜಾಸ್ತಿ ಹಾಕ್ಕೊಂಬಿಟ್ಟು ನೀವು ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಬೇಗನೂ ಆಗುತ್ತೆ. ಆ ಕಡೆ ಮಕ್ಳಿಗೆ ರೆಡಿ ಮಾಡೋದ್ರಾಗ ಈ ಕಡೆ ಬನ್ ದೋಸೆ ರೆಡಿ ಆಗುತ್ತೆ. ಆಲೂಗಡ್ಡೆ ಹಾಕಿರೋದಕ್ಕೆ ಮಕ್ಳಿಗೆ ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ರುಚಿ ಮಾತ್ರ ಮತ್ತೆ ಮಾಡಿಕೊಡು ಅಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಆ ಥರನೂ ನೀವು ಮಕ್ಕಳಿಗೆ ಮಾಡಿ ಬಾಕ್ಸಿಗೆ ಹಾಕ್ಕೊಡಿ. ಇವಾಗ ನಾನು 1 ನಿಮಿಷ ಇದನ್ನು ಬಿಡ್ತೀನಿ. 1 ನಿಮಿಷ.
ತೆಗಿಯೋಣ. ತೆಗೆದುಬಿಟ್ಟು ನಾನು ಮತ್ತೆ ನಿಮಗೆ ತಿರುಗಿ ಹಾಕಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಸುಲಭವಾಗಿ ಬರುತ್ತೆ ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. 2 ಸತಿ ಹಿಂಗೆ ತಿರುವಿ ನೀವು ಬೇಯಿಸ್ಬಿಟ್ಟು ಸಣ್ಣ ಉರಿಯಲ್ಲೇ ನೀವು ಬೇಯಿಸ್ಕೋಬೇಕು. ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇವಾಗಿದು ಇನ್ನೊಂದು ನಿಮಿಷ ಬೇಯಲಿ. ಇವಾಗ ಪ್ಲೇಟ್ಗೆ ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ನಿಮಗೆ ಮುರಿದು ನಾನು ತೋರಿಸ್ತೀನಿ. ನೋಡಿ ರೆಡಿಯಾಗಿದೆ. ನಾನು 5 ಬನ್ ದೋಸೆ ಮಾಡಿದ್ದೀನಿ. ಸೂಪರಾಗಿದೆ. ಇದು ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ದೆ, ಸಾಸ್ ಹಾಕ್ಕೊಂಡಿದ್ದೆ. ಮಕ್ಳಿಗೆ ಸಾಸ್ ಅಂದರೆ ತುಂಬ ಇಷ್ಟ. ಈ ಥರ ತರಕಾರಿ ಎಲ್ಲ ಹಾಕಿಬಿಟ್ಟು ಆಲೂಗಡ್ಡೆ ಅಂದ್ರೆ ಮಕ್ಕಳು ಎಲ್ಲರೂ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡಿ ನಾನು ನಿಮಗೆ ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಆಲೂಗಡ್ಡೆ ನಾವು ಚಿರೋಟಿ ರವೆ ಮೊಸರು ಹಾಕಿ ಮಾಡಿರೋದಕ್ಕೆ ಮಸ್ತಾಗಿರುತ್ತೆ. ಮಕ್ಳಿಗೆ ಒಂದು ಸತಿ ನೀವು ಮಾಡಿಕೊಟ್ರೆ ಸೂಪರಾಗಿರುತ್ತೆ. ನೋಡಿ ಈ ಥರ ಮಾಡ್ಕೊಂಡು ನೀವು ಮಕ್ಳಿಗೆ ಬಾಕ್ಸ್ಗೆಲ್ಲ ಸಂಜೆವರೆಗೂ ಇದೇ ಥರ ಸ್ಮೂತಾಗಿ ಇರುತ್ತೆ. ಈ ಚಿರೋಟಿ ರವೆ ಆಲೂಗಡ್ಡೆ ಹಾಕಿ ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.